ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಓದ್ ವಿಡಿಯೋದಲ್ಲಿ ಹಾಕಿದ್ನಲ್ವ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಹಾಸ್ಪಿಟ್ಲಿಗೆಲ್ಲ ನೀಟಾಗಿ ತೋರಿಸ್ಕೊಳ್ಳಿ ಅಂತ ಕಮೆಂಟ್ ಮಾಡಿದ್ದೀರಾ. ಕಮೆಂಟ್ ಮಾಡಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದು ಇವಾಗ್ಲೂ ಮಾತಾಡೋಕ್ಕಾಗಲ್ಲ, ಒಂಥರ ಅನಿಸುತ್ತೆ, ತುಂಬ ಸುಸ್ತು ಆ ಥರ ಎಲ್ಲ ಆಗುತ್ತೆ. ಇವಾಗ್ಲೂ ಕಮ್ಮಿನೇ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಫುಲ್ಲು ಬ್ಲೀಡಿಂಗ್ ಹೋಗ್ತಾನೆ ಇತ್ತೆ. ನನಗಂತೂ ಏನಾಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅದೇ ಥರನೇ ಆಗ್ತಾಯಿದೆ. ಅವತ್ತು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಮಾತ್ರೆ ಎಲ್ಲ ತೊಗೊಂಡು ಬಂದಿದ್ದೀವಿ. ಒಂದಿನವೂ ಬಿಟ್ಟಿಲ್ಲ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಆದ್ರೂ ಅದು ಇನ್ನೂ ಕಡಿಮೆನೇ ಆಗಿಲ್ಲ. ಫುಲ್ಲು ಒಂಥರ ತಲೆ ಸುತ್ತು ಬರೋದು, ಮತ್ತು ಹೊಟ್ಟೆ ಎಲ್ಲ ಫುಲ್ ನೋವು, ಸೊಂಟ ನೋವು ಆ ಥರ ಎಲ್ಲ ಆಗ್ತಾಯಿದೆ. ನೋಡೋಣ, ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ ಹಾಸ್ಪಿಟ್ಲಿಗೆ. ನಾಳೆ ಶುಕ್ರವಾರ ಅಲ್ಲ, ನಮ್ಮ ಮನೆಯವರು ಮನೇಲಿರ್ತಾರೆ. ಸೊ ನಾಳೆ ಹೋದರೆ ಆಯಿತು ಅಂತ ನೋಡೋಣ. ಇವತ್ತೊಂದು ದಿನ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಅವತ್ತು ಮೊನ್ನೆ ಹೇಳಿದ್ನಲ್ವ, ಒಡವೆಗಳೆಲ್ಲ ಅಡ ಇಟ್ಟಿದ್ದೀವಿ ತುಂಬ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವಾಗ ಅದು ಯಾವ್ದು ಎಷ್ಟೆಷ್ಟಕ್ಕೆ ಇಟ್ಟಿದ್ದೀವಿ ಅಂಥೇಳಿ ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಿಲ್ಲ, ನಾನು ತೋರಿಸ್ಕೊಬೇಕು ಹಿಂಗೆ ಹೆಂಗೆ ಅಂತ ಏನಿಲ್ಲ. ಇದು ಏನಕ್ಕೆ ಈ ಥರ ನಾನು ವಿಡಿಯೋ ಮಾಡುತ್ತಾ ಇರೋದು ಅಂದರೆ, ಫಸ್ಟ್ ಆಫ್ ಆಲ್ ನನ್ನ ಥರ ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡೋದಿತ್ತು ಅಂತಂದ್ರೂ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿ. ನಾವು ಒಂದು ಯೋಚನೆ ನಾವು ನಿರ್ಧಾರ ಮಾಡೋದ್ರಲ್ಲಿ ಒಂದು ಸೆಕೆಂಡ್ ಆಚೆ ಈಚೆ ಆದ್ರೂ ಫುಲ್ಲು ಜೀವನನೇ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡಬೇಕು ಅಂತ ಅನಿಸ್ಬಿಟ್ಟು, ನನಗೆ ಹುಷಾರಿಲ್ಲ ಅಂದ್ರೂ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದು ಫಸ್ಟು ಎಲ್ಲ ಇಟ್ಟಿರೋದು ಪೋಸ್ಟ್ ಮಾರ್ಟಮ್ ಫೈನಾನ್ಸಲ್ಲೇ ಇಟ್ಟಿರೋದು. ನೋಡ್ತಾ ಇರ್ಬೋದು, ಇದರಲ್ಲಿ ಏನಾದರೂ ಡೀಟೇಲ್ಸ್ ಇರುತ್ತಾ ಗೊತ್ತಿಲ್ಲ ನನಗೆ. ಫೋನ್ ನಂಬರ್ ಏನೂ ಇಲ್ಲ ಅನಿಸುತ್ತೆ. ಪೋಸ್ಟ್ ಮಾರ್ಟಮ್ ಫೈನಾನ್ಸಲ್ಲಿ ಇಟ್ಟಿರೋದು. ಇದು ನೋಡಿರ್ಬೋದು, ನಂದು ತಾಳಿ ಲಕ್ಷ್ಮೀ ಕಾಸು ಇದನ್ನು ಇಟ್ಟಿರೋದು. ನೋಡ್ತಾ ಇರ್ಬೋದು, ಲೋನ್ ಅಮೌಂಟು 16,000ಕ್ಕೆ ಇದನ್ನು ಇಟ್ಟಿರೋದು. ಇದು ಬಂದು ಫಸ್ಟು ಎಲ್ಲ ಆಲ್ಮೋಸ್ಟ್ ಪೋಸ್ಟ್ ಮಾರ್ಟಮ್ ಫೈನಾನ್ಸಲ್ಲೇ ಇಟ್ಟಿರೋದು. ನ್ಯಾಂತಿಲಿದೆ ಅಲ್ವಾ, ಅಲ್ಲಿ ಫಸ್ಟು ತಾಳಿ 2 ತಾಳಿ 1 ಕಾಸಿಗೆ 16,000 ಕೊಟ್ಟಿರೋದು. ಇದ್ರದ್ದು ಇನ್ನೂ ಒಂದೂ ಬಡ್ಡಿನೇ ಕಟ್ಟಿಲ್ಲ, ಇದಕ್ಕೆ 1 ರೂಪಾಯಿನೂ ಬಡ್ಡಿನೇ ಕಟ್ಟಿಲ್ಲ. ಅದು ಬಿಡಿಸ್ಕೊಳಕ್ಕಾಗುತ್ತೋ ಇಲ್ವೋ, ಏನು ಕತೆ ಆಗುತ್ತೋ ದೇವರಿಗೆ ಗೊತ್ತು. ದೆನ್ ನೆಕ್ಸ್ಟ್ ಬಂದು ಇದು ಕೂಡ ಪೋಸ್ಟ್ ಮಾರ್ಟಮ್ ಫೈನಾನ್ಸಲ್ಲೇ ಇಟ್ಟಿರೋದು. ಇದೇನಪ್ಪ ಅಂತಂದರೆ, ನಂದು ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ಮಾಡಿಸಿತ್ತು ಒಂದು ಬಟನ್ಸು, ಮತ್ತು ಇಲ್ಲಿಂದ ಹಿಂಗೆ ಹಾಕೋತಾರಲ್ಲ ಅದೆರಡಕ್ಕೂ ಸೇರಿಬಿಟ್ಟು, ಅದು ಮತ್ತು ಎಳೆ ನಮ್ಮ ಮನೆಯವ್ರು ಮಾಡಿಸಿದ್ದು. ಅದು 3ಕ್ಕೂ ಸೇರಿಸ್ಬಿಟ್ಟು 41,000 ಅಮೌಂಟು ಇದು ಕೊಟ್ಟಿರೋದು. ಇದು 43,000 ತೊಗೋಬೋದು, 41,000 ಎಲಿಜಿಬಲ್ ಅಮೌಂಟ್ ಅಂತ ಕೊಟ್ಟಿರೋದು. ನೋಡಿ, ಇದು ಎರಡನೇದು. ನೆಕ್ಸ್ಟ್ ಬಂದು ಇದು ನಮ್ಮ ಅತ್ತಿಗೆದೊಂದು ಇಟ್ಟಿದ್ವಿ. ನಂದಲ್ಲ, ಇದು ನಮ್ಮ ಅತ್ತಿಗೆದು. ಅದನ್ನು ನಾವೇ ಅಮೌಂಟ್ ತಗೊಂಡಿರೋದು, ಅವ್ರದ್ದು ಇಟ್ಬಿಟ್ಟು. ಇದು ಒಂದು 36,000ಕ್ಕೆ. ಅವರು ಡೈಲಿ ಯೂಸಿಗೆ ಹಾಕತ್ತಿದ್ರು ಪಾಪ. ಅದನ್ನು ಇಸ್ಕೊಂಡು ಬಿಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಟ್ಟಿದ್ವಿ. ಇನ್ನೂ ಬಿಡಿಸ್ಕೊಟ್ಟಿಲ್ಲ. ಆಲ್ಮೋಸ್ಟ್ 1 ಇಯರ್ ಹತ್ತತ್ರ ಆಗ್ತಾ ಬಂತು ಅವ್ರಿಗೆ ಇದನ್ನು ಬಿಡಿಸ್ಕೊಡ್ಬೇಕು. 36,000 ಅಂದರೆ ಅವ್ರದ್ದೊಬ್ರದ್ದೇ ಅಲ್ಲ, ಅದರಲ್ಲಿ ನಂದು ಒಂದು ಡೈಲಿ ಯೂಸಿಂದು ಇಯರಿಂಗ್ಸ್ ಇತ್ತು. ಇದು ಬಂದು
ನಿಧಿಗೋಲ್ಡ್ ಫೈನಾನ್ಸಲ್ಲಿ ಇಟ್ಟಿರೋದು. ಇದು ಫೋಟೋ ಗಿಟ್ಟ ಏನಿಲ್ಲ, ಮಣಿಪಾಲ್ ಹೌಸಿಂಗ್ ಫೈನಾನ್ಸ್ ಸಿಂಡಿಕೇಟ್ ಲಿಮಿಟೆಡ್ ಅಂತ ಏನೋ ಐತೆ. ಈ ಥರನೇ ಕೊಟ್ಟಿರೋದು ಇದು. ಇದು ಬಂದು ನಂದು ಆವಾಗ ತೋರಿಸಿದ್ದೆ ಅಲ್ವಾ, ಒಂದು ಹ್ಯಾಂಗೆನ್ಸ್ ಥರದ್ದಿತ್ತು ಅದು, ಮತ್ತು ನಮ್ಮ ಮನೆಯವ್ರು ಮಾಡಿಸಿದ್ದೊಂದು ಗೋಲ್ಡ್ ರಿಂಗ್ ಇತ್ತು. ಎರಡನ್ನೂ ಸೇರಿಸ್ಬಿಟ್ಟು ಇಟ್ಟಿದ್ದದು. ಅದೊಂದು 39,000ಕ್ಕೆ ಇಟ್ಟಿದ್ವಿ. ಆಮೇಲೆ ಇದು ಬಂದು ನಂದು ತಾಳಿದು ಗುಂಡು ನೋಡ್ತಾ ಇರ್ಬೋದು. ಇದನ್ನು ಎಷ್ಟಕ್ಕೆ ಇಟ್ಟಿದ್ದು ಅಂತಂದರೆ ಸುಮಾರು ಇಟ್ಟಾಗ ನಂದು 20,000ಕ್ಕೆ ಇಟ್ಟಿದೆ ಅನಿಸುತ್ತೆ. ಬಡ್ಡಿ ಗಿಡ್ಡಿ ಎಲ್ಲ ಸೇರಿಬಿಟ್ಟು ಇಲ್ಲೈತೆ ನೋಡಿ, ಬಡ್ಡಿ ಗಿಡ್ಡಿ ಎಲ್ಲ ಸೇರಿಬಿಟ್ಟು 29,477 ರೂಪಾಯಿ ಆಗಿದೆ. ಮೊನ್ನೆ ನಾನು ಅದಕ್ಕೆ ಅದನ್ನು ಹಿಡಿಸ್ಕೊಳ್ಳೋಂಗಿಲ್ಲ, ನೀವು ಬಿಡಿಸ್ಕೊಳ್ಳೇಬೇಕು ಅಂತ ಫುಲ್ಲು ಫೋನ್ ಮಾಡಿ ಹೇಳ್ತಾಯಿದ್ರು. ಅಂದರೆ ಫುಲ್ ಹರಾಜು ಹಾಕ್ಬಿಡ್ತೀವಿ ಬಿಡಿಸ್ಕೊಂಡಿಲ್ಲ ಅಂತ ಹೇಳಿದ್ದಕ್ಕೆ ಒಂದು 4,500 ರೂಪಾಯಿ ಅಮೌಂಟ್ನ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ಹೋಗಿ ಕಟ್ ಬಂದಿದ್ದೆ. ಅಂದರೆ ಸುಮ್ಮನೆ ಇವಾಗ ನಾವು ಕಷ್ಟಪಟ್ಟು ಮಾಡಿಸ್ಕೊಂಡಿರೋದು ಹರಾಜಾಯಿತು ಅಂತಂದರೆ ಅದಕ್ಕೂ ಮನಸ್ಸಿಗೆ ಬೇಜಾರಾಗುತ್ತಲ್ವ. ಸೊ ಏನಾದರೂ ಆಗಲಿ ಬಿಡಿಸ್ಕೊಳ್ಳೋಣ, ಸ್ವಲ್ಪ ಕಟ್ಟಿದ್ರೂ ಕಟ್ಟಿಸ್ಕೊತೀವಿ ಮೇಡಮ್, ಆ ಥರ ಏನಿಲ್ಲ, ನೀವು ಬಂದು ಕಟ್ಟಿ ಅಂತ ಆ ಅಣ್ಣ ಪಾಪ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಒಳ್ಳೆಯವರು. ಸೊ ಅವರು ಈ ಥರ ಕಟ್ಟಿದ್ರೆ ಕಟ್ಟಿಸ್ಕೊತೀವಿ, ನಿಮ್ಮ ಹತ್ರ 500 ರೂಪಾಯಿ ಇದ್ರೂ ಬಂದು ಕಟ್ಟಿ, 1,000 ರೂಪಾಯಿ ಇದ್ರೂ ಬಂದು ಕಟ್ಟಿಸ್ಕೊತೀವಿ ಅಂತ ಹೇಳಿದರು. ಆವಾಗ 4,500 ಹೋಗಿ ಕಟ್ಟಿ ಬಂದಿದ್ದೆ. ಅಲ್ಲಿಗೆ ಇನ್ನು ಒಂದು 25,000 ರೂಪಾಯಿನ ನಾನು ಅದು ತಾಳಿ ಗುಂಡಿಗೆ ಕಟ್ಟಿದ್ರೆ ಆ ಗುಂಡು ನನಗೆ ವಾಪಸ್ ಬರುತ್ತೆ, ಇಲ್ಲ ಅಂತಂದರೆ ಬರಲ್ಲ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ, ಹೋಗಿದ್ದೋಯ್ತು ಅಂತ ಮರ್ತ್ಕೊಂಡು ಇರಬೇಕಾಗತ್ತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಬಂದರೆ ಇನ್ನೊಂದು KLM ಎಲ್ಲ ಇಟ್ಟಿದ್ದು ನಮ್ಮ ಅಕ್ಕನ ಹೆಸ್ರಲ್ಲಿ ಇಟ್ಟಿರೋದು, ನಮ್ಮ ಹೆಸ್ರಲ್ಲೆಲ್ಲ. ಇದು ನಮ್ಮ ಅಮ್ಮಂದು ಕಿವಿದು ಮೇಲ್ಗಡೆದಷ್ಟೇ ಇಟ್ಟಿದ್ದು. ಇದರಲ್ಲಿ ಏನಾಗಿದ್ದು ಅಂದರೆ ನನ್ನ ಹತ್ರ ಇರೋದು ಒಂದು 3 ಜೊತೆ ಇಯರಿಂಗ್ಸು, ಒಂದು ಫಿಂಗರಿಂಗು ಮತ್ತು ಒಂದು ಎಳೆ, ಆಮೇಲೆ ಹಿಂಗೆ ಹಾಕೊಳ್ಳೋದೊಂದು, ಇದಿಷ್ಟು ಸೇರಿ ನಂದು. ಮತ್ತು ನಮ್ಮ ಅತ್ತಿಗೆದೊಂದು ಜೊತೆ ಕಿವಿದು, ನಮ್ಮ ಅಮ್ಮನೊಂದು ಜೊತೆ ಕಿವಿದು, ಇಷ್ಟೂ ಇಟ್ಟಿರೋದು. ಇವನ್ನೆಲ್ಲ ಯಾವಾಗ ಬಿಡಿಸ್ಕೊಳಕ್ಕಾಗುತ್ತೋ ಗೊತ್ತಿಲ್ಲ. ಮಿನಿಮಮ್ ಅಂದ್ರೂ ಒಂದು 1.5 ಲಕ್ಷದ್ದು ಇದೆ ಅಂತ ಅನಿಸುತ್ತಿದ್ದು ಎಲ್ಲ ಸೇರಿಬಿಟ್ಟು. ಇದಿಷ್ಟು ನಾನು ಇವಾಗ ತೋರಿಸಿದ್ನಲ್ಲ, ಇದಕ್ಕೆ ಎಲ್ಲದಕ್ಕೂ ಅಷ್ಟೇ 1 ರೂಪಾಯಿನೂ ಬಡ್ಡಿ ದುಡ್ಡು ಕಟ್ಟಿಲ್ಲ ನಾವು. ಎಲ್ಲನೂ ಬರೀ ಇವಾಗ ಅಸಲು ಅಮೌಂಟೇ ಇರೋದು. ಅದು ಯಾವಾಗ ಬಡ್ಡಿ ಕಟ್ತೀವೋ, ಅದು ಯಾವಾಗ ಬಿಡಿಸ್ಕೊತೀವೋ ದೇವರಿಗೆ ಗೊತ್ತು. ನನಗೆ ಏನಾಗ್ತಿದೆ, ಏನು ನಡೀತಿದೆ, ಏನೋ ಒಂದು ಅರ್ಥನೇ ಆಗ್ತಾಯಿಲ್ಲ. ನೋಡೋಣ, ಲೈಫು ಇನ್ನೂ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲಲ್ವ. ಇನ್ನೇನು ಮಾಡೋಕ್ಕಾಗತ್ತೆ, ಲೈಫ್ ಹೆಂಗೆ ಬರುತ್ತೋ ಹಾಗೆ ಹೋದರೆ ಅದನ್ನು ಒಳ್ಳೆಯದೇನೆ. ನೋಡೋಣ. ಅಂದರೆ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ. ಸೊ ಅದನ್ನು ಎದುರಿಸೋ ಇರೋರಿಗೆ ಅಂತೆ ಕಷ್ಟಗಳನ್ನ ದೇವ್ರು ಕೊಡೋದು. ಹಾಗೆ ಅಂದ್ಕೊಂಡು ನಾವು ಧೈರ್ಯ ತುಂಬಿಕೊಂಡು ಜೀವನನ ಮುಂದೆ ಸಾಗಿಸ್ಕೊಂಡು ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಜೀವನದ ಪಾಠಗಳನ್ನ ಕಲಿಬೇಕು. ಈ ಥರ ನನ್ನ ವಿಡಿಯೋಸ್ ನೋಡ್ತಾ ಇರೋರ ಲೈಫಲ್ಲಿ, ಯಾರ ಲೈಫಲ್ಲಾದರೂ ಈ ಥರದೊಂದು ಸಮಸ್ಯೆಗಳು ಹಿಂಗಾಗಿತ್ತು ಅಂತಂದರೆ ದಯವಿಟ್ಟು ಯಾರೂ ಕುಗ್ಗಕ್ಕೆ ಹೋಗಬೇಡಿ. ಈಗಿದ್ದಿದ್ದ ದಿನ ಹಿಂಗಿರಲ್ಲ, ಟೈಮ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಅನುಭವಿಸಿರೋದು ಎಲ್ಲನೂ. ಇವಾಗ ಏನು ಕಷ್ಟ ಅನುಭವಿಸ್ತಾ ಇದ್ದೀನಿ, ಇದಕ್ಕಿಂತ ಜಾಸ್ತಿ ಹೋದ ವರ್ಷ ನಾನು ಅನುಭವಿಸಿದ್ದೆ. ಬಟ್ ಹೋದ ವರ್ಷಕ್ಕಿಂತ ಈ ವರ್ಷ ನನಗೆ ಸ್ವಲ್ಪ ಹೋದ ವರ್ಷ ಇದ್ದಿದ್ದಕ್ಕೆ ಕಷ್ಟಕ್ಕಿಂತ ಈ ವರ್ಷ ಸ್ವಲ್ಪ ಕಷ್ಟ ನನಗೆ ಕಡಿಮೆ ಆಗಿದೆ, ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಇದಕ್ಕಿಂತ ಕಡಿಮೆ ಆಗುತ್ತೆ ಅನ್ನೋ ಭರವಸೆ ನನಗೆ ಇದ್ದೇ ಇದೆ. ಅದಕ್ಕೋಸ್ಕರ ಕುಗ್ಗದೇನೆ ಈ ಜೀವನನ ಸಾಗಿಸ್ಕೊಂಡು ಹೋಗ್ತೀನಿ. ನಿಮ್ಗೆ ಹೇಳೋದಿಷ್ಟೇ, ಏನೇ ಒಂದು ಡಿಸಿಷನ್ನ ತೊಗೋಬೇಕು, ಏನೇ ಒಂದು ಮಾಡಬೇಕು ಅಂತಂದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನಂತರ ಆಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋ ಪಾಸ್ ಆಯಿತಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.